ಭಾರತದ ಸಂವಿಧಾನ ಇದೊಂದು ಬರೀ ಪುಸ್ತಕ ಅಷ್ಟೇ ಅಲ್ಲ, ಇದು ನಮ್ಮ ದೇಶದ ಜೀವನಾಡಿ. ಕಾಲ ಬದಲಾದ ಹಾಗೆ, ನಮ್ಮ ದೇಶದ ಅಗತ್ಯಗಳು ಬದಲಾದ ಹಾಗೆ ನಮ್ಮ ಸಂವಿಧಾನ ಕೂಡ ಹೇಗೆ ತನ್ನನ್ನು ತಾನು ಬದಲಾಯಿಸಿಕೊಂಡು ಬಂದಿದೆ. ಬನ್ನಿ, ಅದರ ಪ್ರಮುಖ ತಿದ್ದುಪಡಿಗಳ ಮೂಲಕ ಈ ಒಂದು ಅದ್ಭುತ ಪ್ರಯಾಣವನ್ನ ಶುರು ಮಾಡೋಣ. ನಮಸ್ಕಾರ ಸ್ನೇಹಿತರೆ, ಸ್ಪರ್ಧಾ ವಿದ್ಯಾಲಯ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತು ನಾವು ಭಾರತದ ಸಂವಿಧಾನಕ್ಕೆ ತಂದಿರೋ ಪ್ರಮುಖ ತಿದ್ದುಪಡಿಗಳ ಬಗ್ಗೆ, ಅದರಲ್ಲೂ ವಿಶೇಷವಾಗಿ ಪರೀಕ್ಷಾ ದೃಷ್ಟಿಯಿಂದ ತುಂಬನೇ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಒಂದು ಪ್ರಶ್ನೆ ಬರುತ್ತೆ. ಒಂದು ಸಂವಿಧಾನವನ್ನು ಯಾಕೆ ತಿದ್ದುಪಡಿ ಮಾಡಬೇಕು? ಯಾಕಂದ್ರೆ ಸಮಾಜ ನಿಂತ ನೀರಲ್ಲ ಅಲ್ವಾ, ಅದು ಯಾವಾಗಲೂ ಬದಲಾಗ್ತಲೇ ಇರುತ್ತೆ. ಹಾಗೆಯೇ ದೇಶದ ಅಗತ್ಯಗಳು ಬದಲಾಗ್ತವೆ. ಅದಕ್ಕೆ ತಕ್ಕಂತೆ ನಮ್ಮ ಸಂವಿಧಾನ ಕೂಡ ಒಂದು ಹರಿಯೋ ನದಿ ಹಾಗೆ ಇರಬೇಕು. ಹಾಗಾದ್ರೆ ಬನ್ನಿ ಶುರು ಮಾಡೋಣ. ಸ್ವಾತಂತ್ರ್ಯ ಸಿಕ್ಕಿದ ಹೊಸದರಲ್ಲಿ, ನಮ್ಮ ರಾಷ್ಟ್ರ ನಿರ್ಮಾಣದ ಆ ಆರಂಭದ ದಿನಗಳಲ್ಲಿ ದೇಶಕ್ಕೆ ಒಂದು ಭದ್ರ ಅಡಿಪಾಯ ಹಾಕೋಕೆ ಮಾಡಿದ ಆ ಮೊದಲ ತಿದ್ದುಪಡಿಗಳು ಯಾವುವು ಎಂದು ನೋಡೋಣ. ನಿಮಗೆ ಆಶ್ಚರ್ಯ ಆಗ್ಬೋದು, ನಮ್ಮ ಸಂವಿಧಾನ ಜಾರಿಗೆ ಬಂದು ಕೇವಲ ಒಂದೇ ವರ್ಷದಲ್ಲಿ, ಅಂದರೆ 1951ರಲ್ಲೇ ಮೊದಲನೇ ತಿದ್ದುಪಡಿ ಬಂತು. ಯಾಕೆ? ಆ ಕಾಲದಲ್ಲಿ ದೇಶದ ಬಹುಪಾಲು ಜಮೀನು ಕೆಲವು ಜಮೀನ್ದಾರರ ಕೈಲಿತ್ತು. ಈ ಅಸಮಾನತೆ ಸರಿಪಡಿಸೋಕೆ ಭೂ ಸುಧಾರಣೆ ಕಾನೂನುಗಳನ್ನ ತರೋದು ತುಂಬಾನೇ ಮುಖ್ಯವಾಗಿತ್ತು. ಈ ಕಾನೂನುಗಳನ್ನ ನ್ಯಾಯಾಲಯದಲ್ಲಿ ಯಾರೂ ಪ್ರಶ್ನಿಸಬಾರದು ಅಂತ ರಕ್ಷಣೆ ಕೊಡೋಕೆ 9ನೇ ಪರಿಶಿಷ್ಟವನ್ನ ಸಂವಿಧಾನಕ್ಕೆ ಸೇರಿಸಲಾಯಿತು. ಹಾಗಾದ್ರೆ ಏನಿದು 9ನೇ ಪರಿಶಿಷ್ಟ ಅಂದ್ರೆ? ಸಿಂಪಲ್ ಆಗಿ ಹೇಳೋದಾದ್ರೆ, ಇದು ಕೆಲವು ಕೇಂದ್ರ ಮತ್ತು ರಾಜ್ಯ ಕಾನೂನುಗಳ ಒಂದು ಲಿಸ್ಟ್. ಈ ಲಿಸ್ಟ್ನಲ್ಲಿರೋ ಕಾನೂನುಗಳನ್ನ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡೋ ಹಾಗಿಲ್ಲ. ಇದರಿಂದ ಸರ್ಕಾರಕ್ಕೆ ಸಾಮಾಜಿಕ ಮತ್ತು ಆರ್ಥಿಕ ಸುಧಾರಣೆಗಳನ್ನ ವೇಗವಾಗಿ ಜಾರಿಗೆ ತರೋಕೆ ಸಹಾಯವಾಯಿತು. ಆಮೇಲೆ ಬಂತು 1956ರ 7ನೇ ತಿದ್ದುಪಡಿ. ಇದಂತೂ ಅಕ್ಷರಶಃ ಭಾರತದ ಮ್ಯಾಪನ್ನೇ ಬದಲಾಯಿಸ್ಬಿಡ್ತು. ಭಾಷೆಯ ಆಧಾರದ ಮೇಲೆ ರಾಜ್ಯಗಳನ್ನ ಮತ್ತೆ ವಿಂಗಡಿಸಲಾಯಿತು. ಅಂದ್ರೆ ಕನ್ನಡ ಮಾತಾಡೋರ್ಗೆ ಕರ್ನಾಟಕ, ತೆಲುಗು ಮಾತಾಡೋರ್ಗೆ ಆಂಧ್ರಪ್ರದೇಶ, ಈ ರೀತಿ. ಇದೇ ಸಮಯದಲ್ಲಿ ಕೇಂದ್ರಾಡಳಿತ ಪ್ರದೇಶಗಳನ್ನು ಕೂಡ ಸ್ಥಾಪನೆ ಮಾಡಲಾಯಿತು. ಸರಿ, ಈಗ ನಾವು 1970ರ ದಶಕಕ್ಕೆ ಬರೋಣ. ಭಾರತದ ರಾಜಕೀಯ ಇತಿಹಾಸದಲ್ಲೇ ಇದೊಂದು ತುಂಬಾನೇ ಪ್ರಕ್ಷುಬ್ಧವಾದ ಸಮಯ. ತುರ್ತು ಪರಿಸ್ಥಿತಿಯ ಆ ಕಾಲದಲ್ಲಿ ಸಂವಿಧಾನದಲ್ಲಿ ಕೆಲವು ದೊಡ್ಡ ಬದಲಾವಣೆಗಳು ಆದವು. ಆಮೇಲೆ ಅದನ್ನ ಸರಿಪಡಿಸೋ ಪ್ರಯತ್ನಗಳು ನಡೆದವು. 1976ರಲ್ಲಿ ಬಂದ 42ನೇ ತಿದ್ದುಪಡಿಯನ್ನ ಕಿರು ಸಂವಿಧಾನ ಅಥವಾ ಮಿನಿ ಕಾನ್ಸ್ಟಿಟ್ಯೂಷನ್ ಅಂತಾನೆ ಕರೀತಾರೆ. ಯಾಕೆ ಹೀಗೆ ಕರೀತಾರೆ ಗೊತ್ತಾ? ಯಾಕಂದ್ರೆ ಇಂದಿರಾ ಗಾಂಧಿಯವರ ಸರ್ಕಾರ ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ತಂದ ಈ ಒಂದೇ ಒಂದು ತಿದ್ದುಪಡಿ ಸಂವಿಧಾನದ ಹಲವಾರು ಭಾಗಗಳನ್ನ ಸಂಪೂರ್ಣವಾಗಿ ಬದಲಾಯಿಸಿತ್ತು. ಈ ತಿದ್ದುಪಡಿಯಿಂದ ಬಂದ ಪ್ರಮುಖ ಬದಲಾವಣೆಗಳು ಅಂದ್ರೆ, ಮೊದಲನೇದಾಗಿ ನಮ್ಮ ಸಂವಿಧಾನದ ಪೀಠಿಕೆಯಲ್ಲಿ ಸಮಾಜವಾದಿ ಮತ್ತೆ ಧರ್ಮನಿರಪೇಕ್ಷ ಅನ್ನೋ 2 ಹೊಸ ಪದಗಳನ್ನ ಸೇರಿಸಿದ್ರು. ಇದರ ಜೊತೆಗೆ ನಾವೆಲ್ಲರೂ ಪಾಲಿಸಬೇಕಾದ 10 ಮೂಲಭೂತ ಕರ್ತವ್ಯಗಳನ್ನ ಕೂಡ ಸೇರಿಸಲಾಯಿತು. ಅಷ್ಟೇ ಅಲ್ಲ, ಲೋಕಸಭೆಯ ಅವಧಿಯನ್ನ 5 ವರ್ಷದಿಂದ 6 ವರ್ಷಕ್ಕೆ ಏರಿಸಿದರು. ಇದು ನಿಜಕ್ಕೂ ಒಂದು ದೊಡ್ಡ ಮತ್ತು ವಿವಾದಾತ್ಮಕ ಬದಲಾವಣೆಯಾಗಿತ್ತು. ತುರ್ತು ಪರಿಸ್ಥಿತಿ ಮುಗಿದ ಮೇಲೆ ಬಂದ ಹೊಸ ಸರ್ಕಾರಕ್ಕೆ 42ನೇ ತಿದ್ದುಪಡಿಯಲ್ಲಿ ಆದ ಪ್ರಜಾಪ್ರಭುತ್ವ ವಿರೋಧಿ ಬದಲಾವಣೆಗಳನ್ನ ಸರಿಮಾಡಬೇಕಿತ್ತು. ಅದಕ್ಕಾಗಿಯೇ 1978ರಲ್ಲಿ 44ನೇ ತಿದ್ದುಪಡಿಯನ್ನ ತರಲಾಯಿತು. ಇದೊಂದು ರೀತಿ ಸಂವಿಧಾನದ ಬ್ಯಾಲೆನ್ಸ್ ಅನ್ನ ಮತ್ತೆ ಸರಿಮಾಡೋ ಪ್ರಯತ್ನವಾಗಿತ್ತು. ಹಾಗಾದ್ರೆ ಈ ತಿದ್ದುಪಡಿಯಲ್ಲಿ ಏನಾಯಿತು? ಲೋಕಸಭೆಯ ಅವಧಿಯನ್ನ ಮತ್ತೆ 6 ವರ್ಷದಿಂದ 5 ವರ್ಷಕ್ಕೆ ಇಳಿಸಲಾಯಿತು. ಇನ್ನು ಮುಖ್ಯವಾಗಿ ಆಸ್ತಿಯ ಹಕ್ಕನ್ನು ಮೂಲಭೂತ ಹಕ್ಕುಗಳ ಲಿಸ್ಟ್ನಿಂದ ತೆಗೆದುಹಾಕಿ ಅದನ್ನ ಕೇವಲ ಒಂದು ಕಾನೂನಾತ್ಮಕ ಹಕ್ಕಾಗಿ ಮುನ್ನದ ಎ ಅಡಿಯಲ್ಲಿ ಮಾಡಲಾಯಿತು. ಇದೊಂದು ದೊಡ್ಡ ಬದಲಾವಣೆ. ಆ ಒಂದು ಪ್ರಕ್ಷುಬ್ಧ ಸಮಯದ ನಂತರ 80 ಮತ್ತು 90ರ ದಶಕಗಳಲ್ಲಿ ನಮ್ಮ ಪ್ರಜಾಪ್ರಭುತ್ವವನ್ನ ಇನ್ನೂ ಗಟ್ಟಿಗೊಳಿಸೋಕೆ, ಅದರಲ್ಲಿ ಜನರ ಭಾಗವಹಿಸುವಿಕೆಯನ್ನ ಹೆಚ್ಚಿಸೋಕೆ ಕೆಲವು ತಿದ್ದುಪಡಿಗಳು ಬಂದವು. ಈ ನಂಬರ್ ನೋಡಿ, 18. ಇದೇನಿದು ಅನ್ಕೋಬೇಡಿ, ಇದು ನಮ್ಮ ದೇಶದ ಕೋಟ್ಯಾಂತರ ಯುವಕರಿಗೆ ಶಕ್ತಿ ಕೊಟ್ಟ ನಂಬರ್. 1989ರ 61ನೇ ತಿದ್ದುಪಡಿ ಮತದಾನದ ವಯಸ್ಸನ್ನ 21 ವರ್ಷದಿಂದ 18 ವರ್ಷಕ್ಕೆ ಇಳಿಸಿತು. ಇದರಿಂದ ದೇಶದ ಯುವ ಶಕ್ತಿ ನೇರವಾಗಿ ರಾಜಕೀಯ ಪ್ರಕ್ರಿಯೆಯಲ್ಲಿ ಭಾಗಿಯಾಗೋಕೆ ಒಂದು ದೊಡ್ಡ ಅವಕಾಶ ಸಿಕ್ತು. ಅದಕ್ಕೂ ಮೊದಲು 1985ರಲ್ಲಿ 52ನೇ ತಿದ್ದುಪಡಿ ಮೂಲಕ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನ ಜಾರಿಗೆ ತರಲಾಯಿತು. ಅಂದ್ರೆ ಆಯಾರಾಮ್ ಗಯಾರಾಮ್ ರಾಜಕೀಯ, ಅಂದ್ರೆ ಸುಲಭವಾಗಿ ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಜಿಗಿಯೋದನ್ನ ತಡೆಯೋಕೆ ಮತ್ತು ರಾಜಕೀಯ ಸ್ಥಿರತೆಯನ್ನ ಕಾಪಾಡೋಕೆ ಈ ಕಾನೂನು ಬಂತು. 1992 ಅಂತೂ ಒಂದು ಮೈಲಿಗಲ್ಲು. 73ನೇ ಮತ್ತು 74ನೇ ತಿದ್ದುಪಡಿಗಳು ಅಧಿಕಾರವನ್ನ ವಿಕೇಂದ್ರೀಕರಣಗೊಳಿಸಿದವು.
73ನೇ ತಿದ್ದುಪಡಿ ಹಳ್ಳಿಗಳಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಮತ್ತು 74ನೇ ತಿದ್ದುಪಡಿ ನಗರಗಳಲ್ಲಿ ಪುರಸಭೆಗಳಿಗೆ ಸಾಂವಿಧಾನಿಕ ಸ್ಥಾನಮಾನವನ್ನೇ ಕೊಟ್ವು. ಅಧಿಕಾರ ಕೇವಲ ದೆಹಲಿಯಲ್ಲಿ ಇರೋದಲ್ಲ, ನಿಮ್ಮ ಊರುಗಳಿಗೂ ಬರಬೇಕು ಅನ್ನೋದೇ ಇದರ ಉದ್ದೇಶವಾಗಿತ್ತು. ಸರಿ, ಈಗ ನಾವು 21ನೇ ಶತಮಾನಕ್ಕೆ ಜಿಗಿಯೋಣ. ಹೊಸ ಸಹಸ್ರಮಾನದ ಸವಾಲುಗಳಿಗೆ ತಕ್ಕಂತೆ ನಮ್ಮ ಸಂವಿಧಾನ ಕೂಡ ಸಾಮಾಜಿಕ ನ್ಯಾಯ ಮತ್ತು ಆರ್ಥಿಕ ಸುಧಾರಣೆಗಳ ಕಡೆಗೆ ಹೆಚ್ಚು ಗಮನ ಹರಿಸಿತು. 2002ರಲ್ಲಿ ಬಂದ 86ನೇ ತಿದ್ದುಪಡಿ ಇದು ಪ್ರತಿಯೊಂದು ಮಗುವಿನ ಭವಿಷ್ಯವನ್ನೇ ಬದಲಿಸೋ ಶಕ್ತಿ ಇರೋ ತಿದ್ದುಪಡಿ. 6ರಿಂದ 14 ವರ್ಷದೊಳಗಿನ ಎಲ್ಲಾ ಮಕ್ಕಳಿಗೂ ಶಿಕ್ಷಣವನ್ನು ಒಂದು ಮೂಲಭೂತ ಹಕ್ಕಾಗಿ ಮಾಡಿತು. ಇದು ನಮ್ಮ ದೇಶದ ಭವಿಷ್ಯಕ್ಕೆ ಮಾಡಿದ ಒಂದು ದೊಡ್ಡ ಹೂಡಿಕೆ. ಒಂದು ದೇಶ ಒಂದು ತೆರಿಗೆ. ಈ ಮಾತು ಕೇಳಿದ ತಕ್ಷಣ ನಮ್ಗೆಲ್ಲ ನೆನ್ಪಾಗೋದೇ GST. 2014ರಲ್ಲಿ 101ನೇ ತಿದ್ದುಪಡಿ ಮೂಲಕ ದೇಶದಾದ್ಯಂತ ಸರಕು ಮತ್ತು ಸೇವಾ ತೆರಿಗೆಯನ್ನ ಜಾರಿಗೆ ತರಲಾಯಿತು. ಇದು ಭಾರತದ ತೆರಿಗೆ ವ್ಯವಸ್ಥೆಯಲ್ಲೇ ಒಂದು ದೊಡ್ಡ ಕ್ರಾಂತಿಕಾರಿ ಬದಲಾವಣೆ. ಇತ್ತೀಚಿನ ವರ್ಷಗಳಲ್ಲಿಯೂ ನಮ್ಮ ಸಂವಿಧಾನ ಸುಮ್ಮನೆ ಕೂತಿಲ್ಲ. ಸಾಮಾಜಿಕ ನ್ಯಾಯದ ಮೇಲೆ ಹೆಚ್ಚು ಗಮನ ಹರಿಸಿದೆ. ನೋಡಿ, 102ನೇ ತಿದ್ದುಪಡಿ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗಕ್ಕೆ ಸಾಂವಿಧಾನಿಕ ಸ್ಥಾನಮಾನ ಕೊಟ್ರೆ, 103ನೇ ತಿದ್ದುಪಡಿ ಆರ್ಥಿಕವಾಗಿ ಹಿಂದುಳಿದ ವರ್ಗದವರಿಗೆ 10% ಮೀಸಲಾತಿಯನ್ನು ಪರಿಚಯಿಸಿತು. ಹಾಗೆಯೇ 104ನೇ ತಿದ್ದುಪಡಿ SC/ST ಮೀಸಲಾತಿಯನ್ನ ಇನ್ನೂ 10 ವರ್ಷಗಳಿಗೆ ವಿಸ್ತರಿಸಿತು. ಇಷ್ಟೆಲ್ಲ ಬದಲಾವಣೆಗಳನ್ನ ನೋಡಿದ್ವಲ್ಲ, ಹಾಗಾದ್ರೆ ಮುಂದಿನ ದಾರಿ ಏನು? ನಮ್ಮ ಸಂವಿಧಾನದ ಈ ಪಯಣ ನಮ್ಗೇನ್ ಹೇಳುತ್ತೆ? ಯೋಚನೆ ಮಾಡಿ, ಈ 70ಕ್ಕೂ ಹೆಚ್ಚು ವರ್ಷಗಳ ತಿದ್ದುಪಡಿಗಳ ಪಯಣ ಭಾರತದ ಭವಿಷ್ಯದ ಬಗ್ಗೆ ಏನು ಹೇಳುತ್ತೆ? ಇದು ತೋರ್ಸೋದು ಒಂದೇ, ನಮ್ಮ ಸಂವಿಧಾನ ಕಲ್ಲಿನ ಮೇಲೆ ಕೆತ್ತಿದ ಶಾಸನ ಅಲ್ಲ, ಬದಲಿಗೆ ಅದು ಕಾಲಕ್ಕೆ ತಕ್ಕಂತೆ ಹೊಂದಿಕೊಳ್ಳುವ, ಜನರ ಆಶಯಗಳಿಗೆ ಸ್ಪಂದಿಸುವ ಒಂದು ಜೀವಂತ ದಾಖಲೆ. ಇದು ಎಲ್ಲ ಪರೀಕ್ಷೆಗಳನ್ನು ಎದುರಿಸಿ ದೇಶವನ್ನ ಮುನ್ನಡೆಸ್ಕೊಂಡು ಬಂದಿದೆ. ಇದರ ಮುಂದಿನ ಅಧ್ಯಾಯವನ್ನ ಬರೆಯೋ ಜವಾಬ್ದಾರಿ ನಿಮ್ಮೆಲ್ಲರ ಮೇಲಿದೆ.